ಸ್ನೇಹಿತರೆ, ಎಲ್ರಿಗೂ ಇನ್ನೊಂದು ಬ್ಲಾಗ್ಗೆ ಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು 7 o'clock ಆಗಿದೆ. ತೋಟದ ಹತ್ರ ಬಂದಿದ್ದೆ, ಆಯಿತು ಔಷಧಿ ಹೊಡಿಬೇಕಿತ್ತಲ್ಲ, ಸೊ ಅದಕ್ಕೆ ಹೊಡೆಯೋಣ ಅಂತ ಬಂದೆ. ಬಟ್ ಇವಾಗ ಬೇಡ, ಸಂಜೆ ಹೊಡಿ ಅಂತಂದರು. ಬಿಸಿಲು ಜಾಸ್ತಿ ಆಗಿಬಿಡುತ್ತೆ, ಮಂಜು ಬೇರೆ ಬಿದ್ದಿಲ್ಲ ಅಂತ. ಅಷ್ಟೊಂದು ಜಾಸ್ತಿ ಇಲ್ಲ ಮಂಜು, ಇವತ್ತು ಕಡಿಮೆನೇ. ನೋಡಿ ಇವೆಲ್ಲ ಗೊನೆಗಳು ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಅವಾಗ ಹೊಸ ತೋಟ ಎಲ್ಲ ಗೊನೆ ಕಟ್ಟಿ ಆಗಿದೆ. ಗೊನೆ ಕಟ್ಟಿದಾಗಿಂದ ಔಷಧಿ ಹೊಡೆದಿಲ್ಲ. ಸೊ ಇವತ್ತು ನನ್ನ ಟೆಂಪ್ರೇಚರ್ ಚೆನ್ನಾಗಿತ್ತು ಅಂತ ಏನೂ ಹೊಡೆಯಲಿಲ್ಲ. ಇವತ್ತು ಹೊಡಿಬೇಕು ನೋಡಿರಿ. ಅವಾಗ ಯಾವ ಥರ ಆಗಿದೆ ಗೊನೆಗಳೆಲ್ಲ. ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ತಿನ್ನಿಂಗು ಅಷ್ಟೇ, ನ್ಯಾಚುರಲಾಗಿ ಏನು ಆಗಿಲ್ಲ. ನೋಡಿ ಇವೆಲ್ಲ ಸೈಜ್ ಎಷ್ಟು ಬಂದಿದೆ, ಎಷ್ಟು ದಪ್ಪ ಆಗಿದೆ. ಆವಾಗಲೇ ಸೂಪರಾಗಿ ಬರ್ತಾಯಿದೆ ಸೈಜ್ದೇನು ಯೋಚನೆ ಇಲ್ಲ. ನಂದು 10 ನಿಮಿಷ ಬಿಟ್ಬಿಟ್ಟು ಇದು ನೀರು ಚೇಂಜ್ ಮಾಡಬೇಕು. ಬೆಳಗ್ಗೆನೇ ಬಂದ್ವಿ. ಸೊ ಅಂಕಲೆಲ್ಲ ಇದ್ದರು, ನೀರೆಲ್ಲ ಚೆಕ್ ಮಾಡಬೇಕಿತ್ತು, ಡ್ರಿಪ್ಪುಗಳೆಲ್ಲ ಬ್ಲಾಕ್ ಆಗಿ ಏನು ಕತೆ ಅಂತ. ನೋಡಿ ಹೆಂಗೆ ಬಂದಿದೆ ಸೈಜೇನು ಸೂಪರಾಗಿ ಬರ್ತಾಯಿದೆ. ನೋಡಿ, ಓನ್ಲಿ 2 days ಡಿಫ್ರೆನ್ಸ್. ಎಷ್ಟು ಇದ್ದಿದ್ದು ಇಷ್ಟು ದೊಡ್ಡದಾಗುತ್ತೆ ಅಂತ. ಸೊ ಇದಕ್ಕೆ ನೀರು ಚೇಂಜ್ ಮಾಡಿ ಮನೆ ಕಡೆಗೆ ತಿರುಗಿಸ್ಬೇಕು. ನೋಡಿ ನೋಡಿ ಅದು ಕೆಳಗಡೆ ವೆರೈಟಿ ಇದೆಯಲ್ಲ, ಸೊ ಅದೇ ಥರದ್ದೇ. ನೋಡಿ ಇಲ್ಲಿ ವೆರೈಟಿ ಇದೆ, ಸೂಪರಾಗಿದೆ. ಇದರಲ್ಲಿ ವರ್ಷನೂ ಬರುತ್ತೆ ಹಣ್ಣು, ಸೂಪರಾಗಿ ಬರುತ್ತೆ. ನೋಡಿ ಕ್ವಾಲಿಟಿ ಹೆಂಗಿದೆ ಗೊನೆ. ನೋಡಿ ಸೂಪರಾಗಿದೆ, ಇದು ಕ್ವಾಲಿಟಿ ಅಂದರೆ. ಇನ್ನು ಮನೆ ಹತ್ರ ಸಹ ಹೋಗಿಲ್ಲ, ಟೀ ಕಾಫಿ ಏನು ಕುಡಿಲಿಲ್ಲ. ಸೊ ಎಲ್ಲ ಒಂದೇ ಸರಿ ಮುಗಿಸ್ಕೊಂಡು ಟಿಫನ್ಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇನೋ ಟೇಸ್ಟ್ ಇರಲಿಲ್ಲ. ನೋಡಿ 2 ವೆರೈಟಿ ಎಲ್ಲೇ ಇದೆ. ಇದು ಚೆನ್ನಾಗಿ ಬಂದಿದೆ. ಎಲ್ಲ ಕೊನೆಗಳಲ್ಲಿ ದಾರಿ ಸೈಡಿಗೆ ಚೆನ್ನಾಗಿ ಬಂದುಬಿಟ್ಟಿರುತ್ತೆ. ನೋಡಿ ಈಗ ದಾರಿ ಇದು, ನೋಡಿ ದಾರಿ ಇಲ್ಲೆಲ್ಲ ಚೆನ್ನಾಗಿ ಬಂದಿದೆ ಒತ್ತಕ್ಕೆ, ಆಯಿತಾ. ಒಳಗಡೆ ನೋಡಿದ್ರೆ ಒತ್ತಕ್ಕಿಲ್ಲ, ಶಾರ್ನೆಟ್ ಕಟ್ಟಬೇಕು. ಸುಮ್ಮನೆ ದೃಷ್ಟಿ ಆಗಿಬಿಡುತ್ತೆ ಅಂತ ಕಟ್ಟಬೇಕು. ಇವಾಗ ನಾಳೆ ಕಟ್ಟೋದು ಅಂತ ಅನ್ಕೊತಾ ಇದ್ದೀವಿ, ನೋಡೋಣ. ನೀರು ಆಫ್ ಮಾಡಬೇಕಾಗಿತ್ತು, ನೀರು ಆಫ್ ಮಾಡಬೇಕು ಅಷ್ಟು. ಇದಕ್ಕೆ ಆಫ್ ಮಾಡಿಬಿಡೋಣ, ಮತ್ತೆ ಮರ್ತೋದ್ರೆ ಮತ್ತೆ ಬೈಸ್ಕೋಬೇಕಾಗುತ್ತೆ. ನೋಡಿ ಇವೆಲ್ಲ ಮನೆಗಳು ಹೆಂಗಿದೆ, ಅವಾಗಲೇ ಖುಷಿ ಆಗುತ್ತೆ ನೋಡೋಕ್ಕೆ. ಈಗ ಇನ್ನೊಂದು 15 days ಅನಿಸುತ್ತೆ, ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತೆ. ನಾರ್ಮಲ್ಲು ಸ್ವಲ್ಪ ಕಲರ್ ಸ್ಟಾರ್ಟ್ ಆದಮೇಲೆ ಇನ್ನೂ ಜಾಸ್ತಿ ಸೈಜ್ ಬೇಗ ಸ್ಟಾರ್ಟ್ ಆಗುತ್ತೆ. ಕಲರ್ ಸ್ಟಾರ್ಟ್ ಆಗಬೇಕು ಮೈನು. ಇವಾಗ ಇನ್ನೊಂದು ಸರಿ ವಾಟರ್ ಸಾಲ್ಯುಬಲ್ ಪೊಟ್ಯಾಶ್ ಹೊಡಿಸ್ಬೇಕಷ್ಟೇ. ನೋಡಿ ಒಂದೊಂದ್ಕೊನ ಇನ್ನು ಫಸ್ಟ್ ಸ್ಟೇಜಲ್ಲೇ ಇದೆ, ಸೆಕೆಂಡ್ ಸ್ಟೇಜಲ್ಲಿದೆ. ಇದು ಫಸ್ಟ್ ಸ್ಟೇಜು, ಫ್ಲವರಿಂಗ್ ಆದಮೇಲೆ ಬರುತ್ತೆ. ಇದು ಸೆಕೆಂಡ್ ಸ್ಟೇಜು, ಈ ಥರ ಆಗುತ್ತೆ. ಆಮೇಲೆ ಅದು ಥರ್ಡು, ಇದು ಫೋರ್ತು. ನೋಡಿ ಏನು ಸಖತ್ತಾಗಿದೆ. ಏನು ಕರೆಂಟ್ ಹೋಗ್ಬಿಟ್ಟಂಗಿದೆ, ಕರೆಂಟ್ ಹೋಗಿದೆ, ಈಗ ಹೋಗಿದೆ ಕರೆಂಟು. ಮತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ.
ನೋಡ್ಬೇಕು ಯಾವಾಗ ಬರುತ್ತೆ ಅಂತ. ನೋಡಿ ಈ ಕಡೆಯಿಂದ ಹೋದ್ರೆ ಈ ಥರ ಕಾಣುತ್ತೆ. ನೋಡಿ ಇದು ಏನೋ ಒಂಥರ ಇದೆ ಗೊನೆ, ಬಟ್ ಇದು ಕ್ವಾಲಿಟಿ ಕಡಿಮೆ ಗೊನೆ. ಇದು ಈ ಥರ ಇರಬೇಕು, ಟ್ಯೂಬ್ ಥರ. ಇದು ಗುಂಡು ಗುಂಡಗಿದೆಯಲ್ಲ, ಸೊ ಅದು ಕ್ವಾಲಿಟಿ ಇಲ್ಲ. ಉದ್ದುದ್ದಕ್ಕಿರಬೇಕು ಗೊನೆ. ಹಣ್ಣು ನೋಡಿ ಈ ಥರ ಉದ್ದುದ್ದಕ್ಕಿದ್ರೆ ಸೊ ಅದು ಕ್ವಾಲಿಟಿ. ಗುಂಡು ಗುಂಡಕ್ಕೆ ಬಂದರೆ ಎಲ್ಲ ಕ್ವಾಲಿಟಿ ಬರೋಲ್ಲ ಸರಿಯಾಗಿ. ಸೊ ಅದನ್ನ ಇದು ಮಾಡಲ್ಲ ಅವರು. ಬಟ್ ಎಲ್ಲ ಕಟ್ ಮಾಡ್ತಾರೆ, ಬಟ್ ಅಂದರೆ ₹1 ₹2 ಕಡಿಮೆ ಮಾಡ್ತಾರೆ. ಎಲ್ಲ ಫುಲ್ ತೋಟ ನೋಡ್ತಾರೆ ಫಸ್ಟು, ಆಮೇಲೆ ಮಾತಾಡ್ತಾರೆ ಇಷ್ಟು ಕ್ವಾಲಿಟಿ ಇದೆ, ಇಷ್ಟು ಪರ್ಸೆಂಟು, ಇಷ್ಟಿಲ್ಲ ಅಂತ. ನೋಡಿ ಇದು 100% ಕ್ವಾಲಿಟಿ ಗೊನೆ ಅಂದರೆ ಕಾಣಿಸ್ತಾ? ಪಾಯಿಂಟ್ ಇದೆ, ಎಲ್ಲ ಪಾಯಿಂಟ್ ಇದೆ. ನೋಡಿ ಮೆಣಸಿನ ಗಿಡ ಹೂವು ಏನೋ ಸೂಪರ್ ಆಗಿಬಿಡ್ತಿದೆ, ಕಾಣಿಸ್ತಾ? ರೇಟ್ಗಳಿಲ್ಲ, ಅದೇ ಪ್ರಾಬ್ಲಮ್ ಈಗ. ನೋಡಿ ಎಲ್ಲ ಹೂವನೇ. ನೋಡಬೇಕು, ಸ್ವತಃ ರೇಟ್ ಇದ್ದರೆ ಇಟ್ಕೊತೀವಿ, ಇಲ್ಲಾಂದರೆ ತೆಗೆದುಬಿಡ್ತೀವಿ. ನೆಕ್ಸ್ಟು ಇನ್ನೊಂದು ವೀಕ್ ನೋಡ್ತೀವಿ, ಈ ವೀಕು ಮತ್ತು ನೆಕ್ಸ್ಟ್ ವೀಕು ಮಾಡೋದೆಲ್ಲ ಮಾಡ್ತೀವಿ. ನೋಡೋಣ ಹೆಂಗಾಗುತ್ತೆ ಏನಾಗುತ್ತೆ ಅಂತ. ಸಿಗಬೇಕು ಅಂತಿದ್ರೆ 100% ಸಿಗುತ್ತೆ. ನೋಡಿ ಇನ್ನೂ ಮಂಜಿದೆ, ಸೂರ್ಯನೂ ಹುಟ್ಟಿದ್ದಾನೆ. ನೋಡಿ ಕೆರೆ ಕಡೆ ಎಲ್ಲ ಫಾಗ್ ಹಂಗೆ ಇದೆ. ಪರಂಗಿ ಹಣ್ಣು ಲೈಟಾಗಿ ಕಲರ್ ಬಂದಿದೆ ನೋಡಿ, ಎಲ್ಲ ಕಾಣಿಸ್ತಿದೆ. ಇದು ಇಲ್ಲ ಇನ್ನು, ಅಲ್ಲಿ ಇದ್ದಾವೆ ಬಟ್ ಅವು ಏನೂ ಇಲ್ಲ. ನೋಡಿ 2 ಡೇಸ್ ಹೋಗ್ಬೇಕು ಇದನ್ನ ಕಿತ್ಕೊಬೇಕಂದ್ರೆ. ನೋಡಿ ಇವೆರಡು ಕಾಯಿ ಕಿತ್ಕೊಬೋದು 2 ಡೇಸ್ ಹೋದರೆ. ಮೊಗ್ಗು ಸೂಪರಾಗಿದೆ. ಔಷಧಿ ನೋಡಿಯಲ್ಲ ಬರೀ ನೀರು ಹೋಗುತ್ತಷ್ಟೇ ಅದಕ್ಕೆ. ಎಲೆ ಗಿಡ ಈ ನಡುವೆ ಚೆನ್ನಾಗಿ ಆಗ್ತಿದೆ ನೋಡಿ, ಎಷ್ಟು ದೊಡ್ಡದಾಗ್ಬಿಟ್ಟಿದೆ. ಎಲೆಗಳು ದೊಡ್ಡದಾಗಿದೆ ಕ್ಲೀನಾಗಿ. ಹೆಂಗೋ ಮತ್ತೆ ಕರೆಂಟ್ ಬಂತು ಅಲ್ಲ, 5 ಮಿನಿಟ್ಸ್ ಹೋಗಿತ್ತು ಅಷ್ಟೇ. ಇಲ್ಲಾಂದರೆ ಮತ್ತೆ ಲೇಟಾಗಿ ಕಾಯ್ಕೊಂಡಿರ್ಬೇಕಾಗಿತ್ತು. ನೋಡಿ ಮತ್ತೆ ಈಗ ಸ್ಟಾರ್ಟ್ ಆಗ್ತಿದೆ ನೀರೆಲ್ಲ ಓಡ್ತಿದೆ, ಕಾಣಿಸ್ತಾ? ಓಡ್ತಾ ಇದೆ, ಪರವಾಗಿಲ್ಲ. ಇದಕ್ಕೆ 8 ಕಾಲವರೆಗೂ ಓಡಿಸ್ಬೇಕು ಅಂತಂದರು. ನಾವು 1 ಕಾಲವರೆಗೆ ಕಾಯ್ಬೇಕು ನಾನು ಈಗ. ಸಂಜೆ ಔಷಧಿ ಹೊಡಿಬೇಕು. ಅಲ್ಲಿ ದಾಳಂಬ್ರಿ ತೋಟಕ್ಕೆ ಹೊಡಿಬೇಕು ಅನಿಸುತ್ತೆ, ನೋಡೋಣ. ಎಲ್ಲ ನೋಡ್ಕೊಂಡು ಸಿಗ್ತೀನಿ.